ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ತಮ್ಮನೇಲಿ ನೋಡೇ ಅಂದ್ಕೊಂಡಿರ್ತೀರಾ ಏನು ಬ್ಲಾಗ್ ಇದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಊರಿನ ಮನೆಯಂದು ಹೋಮ್ ಟೂರ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ದಿನಗಳಿಂದ ಅನ್ಕೊತಾನೆ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಫೈನಲಿ ಇವತ್ತು ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪೂರ್ತಿ ಡಿಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಮನೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಫುಲ್ಲು ದೊಡ್ಡದಾಗಿದೆ ಅಂತ ಹೇಳ್ಬೋದು. ಪೂರ್ತಿ ಇಲ್ಲೆಲ್ಲ ಮಣ್ಣಿನ ಜಾಗ ಇತ್ತು ಫಸ್ಟು. ಇವಾಗೆಲ್ಲ ಗ್ರಿಲ್ ಹಾಕ್ಸಿ ಕಾಂಪೌಂಡ್ ಹಾಕಿ ಇವಾಗ ಒಂದು 1.5 ಇಯರ್ ಏನೋ ಆಯಿತು ಹತ್ತತ್ರ. ಸೊ ಸ್ವಲ್ಪ ಸೇಫ್ಟಿ ಅಲ್ವಾ ಮುಖ್ಯ. ನಮ್ಮದು ಒಂಟಿ ಮನೆ ಆಗಿರೋದ್ರಿಂದ ತುಂಬಾ ಸೇಫ್ಟಿ ಮುಖ್ಯ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಫುಲ್ ಎಲ್ಲ ಗ್ರಿಲ್ ಹಾಕ್ಸಿ ಕ್ಯಾಮ್ರಾ ಎಲ್ಲ ಹಾಕ್ಸಿ ಆಲ್ರೆಡಿ ಒಂದು 4 ವರ್ಷ ಆಯಿತು. ಸೊ ಈಗ ಸದ್ಯಕ್ಕೆ ಇದೊಂದು ಇದು ಮಾಡಿದ್ದಾಯಿತು. ಆಮೇಲೆ ಗೇಟಿಂದ ಒಳಗಡೆ ಬಂದಿದ್ದ ತಕ್ಷಣವೇ ರೈಟ್ ಸೈಡಿಗೆ ನಮ್ಮದು ಬಚ್ಚಲು ಮನೆ ಇದೆ. ಬಚ್ಚಲು ಮನೆಯೂ ಕೂಡ ಒಳಗಡೆನೇ ಇತ್ತು ಆವಾಗ. ಇವಾಗ ಕಾಂಪೌಂಡೆಲ್ಲ ಗೇಟೆಲ್ಲ ಹಾಕಿಸ್ದಾಗ ಬಚ್ಚಲು ಮನೆನ ಹೊರಗಡೆ ಮತ್ತೆ ಮಾಡಿಸಿದ್ದು. ಸೊ ಈ ರೀತಿ ಸಿಂಪಲ್ಲಾಗಿದೆ. ಇನ್ನು ಹಳ್ಳಿ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ಅದು ಕ್ಲೀನ್ನೆಸ್ ಅಷ್ಟಿರೋಲ್ಲ. ಇನ್ನು ಅಂಡೆ ಒಲೆ. ಇನ್ನು ಅದರಿಂದ ಆಚೆ ಬಂದಿದ್ದ ತಕ್ಷಣವೇ ಎದುರುಗಡೆನೇ ನಮಗೆ ದನಿಂದು ಮನೆ ಸಿಗುತ್ತೆ. ಕೊಟ್ಟಿಗೆ ಅಂತಲೇ ಹೇಳ್ಬೋದು. ಒಂಥರ ಲಕ್ಷ್ಮೀ ಜನಿಸೋ ಜಾಗ ಇದು ಅಂತಲೇ ಹೇಳ್ಬೋದು. ಸೊ ಒಂಥರ ಅಲ್ಲಿ ವಾತಾವರಣನೇ ಒಂಥರ ತಂಪು ಅಂತ ಹೇಳ್ಬೋದು ಕೊಟ್ಟಿಗೆ ಒಳಗಡೆ ನಿಜವಾಗ್ಲೂ. ಸೊ ಅದು ಆ ಕಡೆಯಿಂದ ನಾನು ಮನೆ ಒಳಗಡೆಯಿಂದ ಒಂದು ಡೋರ್ ಇದೆ. ಸೊ ಅಲ್ಲಿಂದ ನಾನು ತೋರಿಸ್ತೀನಿ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಇದು ಎಂಟ್ರೆನ್ಸು. ಒಳಗಡೆ ಹೋಗಿದ ತಕ್ಷಣ ಇಲ್ಲೂ ಕೂಡ ಒಂದಷ್ಟು ಅಗಲ ಪ್ಯಾಸೇಜ್ ಥರ ಇದೆ. ಸೊ ಇಲ್ಲೆಲ್ಲ ಸ್ವಲ್ಪ ಅದು ಇದು ಹಸುದು ಅದು ಇದು ಐಟಮ್ಸ್ಗಳು. ಇವರು ನಮ್ಮ ಯಜಮಾನ್ರವರ ಅಜ್ಜಿ ತಾತ ಅಂದರೆ ನಮ್ಮ ಮಾವೋರ ಅಪ್ಪ ಅಮ್ಮ ಸ್ವಲ್ಪ ದನಗಳಿಗೆ ಹಾಕೋದು ಅದು ಇದು ಫುಡ್ ಏನೇನೋ ಇಟ್ಕೊಂಡಿದ್ದಾರೆ. ಇನ್ನು ಒಳಗಡೆಯಿಂದನೂ ಕೂಡ ನಾವು ದನಿನ ಕೊಟ್ಟಿಗೆ ಒಳಗಡೆ ಬರ್ಬೋದು. ಹಸು ಎಲ್ಲ ಪೂರ್ತಿ ಇಲ್ಲೇ ಕಟ್ಟಾಕೋದು. ಇಲ್ಲಿ ಬಚ್ಚಲು ಮನೆ ಇತ್ತು. ಸೊ ಇದನ್ನು ತೆಗೆದು ಆಚೆಗೆ ಹಾಕಿದ ಮೇಲೆ ಇದು ಹೊರಗಡೆಯಿಂದ ಬರೋದು. 2 ಬಾಗಿಲಿದೆ. ಸೊ ಇನ್ನು ಇಲ್ಲಿ ಬಚ್ಚಲು ಮನೆ ಇದ್ದಿದ್ದು, ಬಚ್ಚಲು ಮನೆ ಹೊರಗಡೆ ಹೋದ್ಮೇಲೆ ಆ ಜಾಗದಲ್ಲಿ ಇವಾಗ ಕುರಿನ ಕಟ್ಟಾಕ್ತಾ ಇದ್ದಾರೆ. ಇಲ್ಲಿ ಪೂರ್ತಿ ದನಗಳು ಅದು ಇದು ಕಟ್ಟಾಕ್ತಾರೆ. ಸೊ ಆ ರೀತಿಯಾಗಿ ಫಸ್ಟು ಬಚ್ಚಲು ಮನೆ ಒಳಗಡೆ ಇತ್ತು. ಇನ್ನು ಈ ಮಾಮೂಲಿ ಒಳಗಡೆಯಿಂದನೂ ಹೋಗ್ಬೋದು, ಹೊರಗಡೆಯಿಂದನೂ ಕೂಡ ಬರ್ಬೋದು. ಇನ್ನು ಪ್ಯಾಸೇಜ್ ಆದಮೇಲೆ ಇದು ಒಂಥರ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು ಎಷ್ಟು ಎಂಟ್ರೆನ್ಸ್ ಹೇಳ್ತಾ ಇದ್ದೀರಾ ಅಂತ. ಸೊ ಆ ರೀತಿ ಕಟ್ಟಿದ್ದಾರೆ, ನಾನು ಆ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಒಳಗಡೆ ಹಾಲಿಗೆ ಬಂದಿದ್ದ ತಕ್ಷಣವೇ ಲೆಫ್ಟಿಗೆ ಈ ರೀತಿ 2 ಕಡೆ ದಿವಾನ್ ಇದೆ. ಅದು ಲೆಫ್ಟಿಗೆ ಈ ಕಡೆ ತಿರುಗಿದ ತಕ್ಷಣವೇ ಒಂದು ರೂಮ್ ಬರುತ್ತೆ. ಸೊ ಇದು ಒಂದು ರೂಮ್ ಅಂತ ಹೇಳ್ಬೋದು. ಇನ್ನು ನಾವು ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಈಗ ಲಾಸ್ಟ್ ಇಯರ್ ಈಗ ಸ್ವಲ್ಪ ದಿನದ ಹಿಂದೆ ಹಬ್ಬಕ್ಕೆ ಹೋದಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೆಂಗೆ ಗುಡ್ಡೆ ಹಾಕಿದ್ರು ಅಂದರೆ ಮನೆ ನಿಜವಾಗ್ಲೂ ನೋಡೋದಕ್ಕಾಗಲ್ಲ. ಅಲ್ಲಿ ಹೆಣ್ಮಕ್ಳಿಲ್ಲ ಅಂದಮೇಲೆ ಅದು ಮನೆಯೇ ಅಲ್ಲ ನಿಜವಾಗ್ಲೂ. ನಮ್ಮ ಅತ್ತೆಗೆ ಅಷ್ಟು ಇಟ್ಕೊಳ್ಳೋದಕ್ಕೂ ಬರಲ್ಲ, ಅವ್ರಿಗೆ ಅಷ್ಟು ಗೊತ್ತಾಗೋದು ಇಲ್ಲ. ಸೊ ನಾವು ಹೋದಾಗಷ್ಟೇ ಅಲ್ಲಿ ಕ್ಲೀನ್ ಮಾಡೋಕ್ಕಾಗೋದು. ನನ್ನ ಮೈದು ಎಲ್ಲ ಡ್ರೆಸ್ಸಿಂಗ್ ಟೇಬಲು ದಿವಾನು ಮಂಚ ಎಲ್ಲ ಅವ್ರದ್ದೇ ತೊಗೊಂಬಂದಿರೋದು ಮಾಡಿಸಿರೋದು ಎಲ್ಲ ಅವ್ರದ್ದೇ ಅಂತಲೇ ಹೇಳ್ಬೋದು. ಇನ್ನು ಇದ್ಲು ಬಟ್ಟೆಗಳೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಇಲ್ಲಿ ಜಾಗ ಇಟ್ಕೊಂಡಿದ್ದಾರೆ. ಇದು ಫ್ಯಾನ್ ಒಂದು ಮಾಮೂಲಿ ಸೀಲಿಂಗ್ ಫ್ಯಾನ್ ಇದೆ, ಒಂದು ಟೇಬಲ್ ಫ್ಯಾನ್ ಇದೆ. ಇನ್ನು ಮೇಲ್ಗಡೆ ಮಾಮೂಲಿ ಇಲ್ಲೆಲ್ಲ ಬಟ್ಟೆ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನು ರೂಮಿಂದ ಹಾಲಿಗೆ ಬಂದಿದ ತಕ್ಷಣವೇ ಲೆಫ್ಟಿಗೆ 2 ದಿವಾನ ಕಾಟಿದೆ ಮತ್ತು 3 ದೊಡ್ಡದಾಗಿ ಒಂದು ಕಿಟಕಿ ಇದೆ ಅಂತಲೇ ಹೇಳ್ಬೋದು. ಇನ್ನು ರೈಟ್ ಸೈಡಿಗೆ ಫ್ರಿಜ್ ಇಟ್ಕೊಂಡಿದ್ದಾರೆ. ಬೀರು ಇದೆ. ಬೀರು ಬಂದು ಆ ಕಡೆ ರೂಮಲ್ಲಿತ್ತು. ಸೊ ಅದನ್ನು ಇವಾಗ ಹಾಲಲ್ಲಿ ಇಟ್ಬಿಟ್ಟಿದ್ದಾರೆ. ಇನ್ನು ನಾನ್ ವೆಜ್ ಏನಾರ ಮಾಡಿದ್ರೆ ನಾವು ಹೊರಗಡೆನೇ ಮಾಡೋದು, ಕಿಚನಲ್ಲಿ ಮಾಡಲ್ಲ. ಸೊ ಆ ಕಾರಣದಿಂದಾಗಿ ಅದು ಯಾವಾಗಲೂ ಹೊರಗಡೆನೇ ಇರುತ್ತೆ. ಆಲ್ಮೋಸ್ಟ್ ಜಾಸ್ತಿ ನಮ್ಮ ಮನೇಲಿ ನಾನ್ ವೆಜ್ಜೇ ಮಾಡೋದು ಆ ಕಾರಣದಿಂದಾಗಿ. ಇನ್ನು ಇದು ಕೂಡ ಒಂದು ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಕಿಚನ್ಗೆ ಹೋಗೋದಕ್ಕೆ. ಸೊ ಡೈರೆಕ್ಟಾಗಿ ಹೀಗೆ ಒಳಗಡೆ ಎಂಟ್ರೆನ್ಸಿಂದ ಬಂದಿದ ತಕ್ಷಣವೇ ಇದು ದೇವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ನಾನು ಮದುವೆ ಆಗಿ ಹೋಗೋದಕ್ಕೂ ಮುಂಚೆಲೇ 6 ವರ್ಷ ಆಗಿತ್ತು ಮನೆ ಕಟ್ಟಿ. ಸೊ ಇವಾಗ ನಾನು ಮದುವೆ ಆಗಿ 11 ವರ್ಷ ನಡೀತಾ ಇದೆ. ಸೊ 6 ವರ್ಷ ಅಂತ ಹೇಳಿದ್ರೆ ಸುಮಾರು ಒಂದು 17 ವರ್ಷನೇ ಆಗಿದೆ ಅಂತ ಹೇಳ್ಬೋದು ಈ ಮನೆ ಕಟ್ಟಿ.
ಚೆನ್ನಾಗಿ ಮಾಡಿಸಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ದೇವ್ರ ಮನೆ. ನಮ್ಮ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ, ಹೆಣ್ಣು ದೇವ್ರು ಬಂದು ಮೂಗೂರು ತಿಬ್ಬಾದೇವಿ ತ್ರಿಪುರ ಸುಂದರಿ ಅಂತಲೇ ಫೇಮಸ್ ಆಗಿದೆ. ಟಿ ನರಸೀಪುರದಲ್ಲಿ ಮೈಸೂರಲ್ಲಿ ಇರೋದು. ಸೊ ಇನ್ನು ದೇವ್ರ ಮನೆಯಿಂದ ರೈಟಿಗೆ ಪಕ್ಕದಲ್ಲೇ ಇದೆ ಇನ್ನೊಂದು ರೂಮು. ಸೊ ಇದು ನೋಡ್ತಾ ಇರ್ಬೋದು. ಇದನ್ನು ಅದೇನೋ ಹೇಳ್ತಾರೆ, ಬಟ್ ಇದು ನನಗೆ ಹೆಸರು ಗೊತ್ತಿಲ್ಲ. ಇದ್ರ ಒಳಗಡೆ ರಾಗಿ ಎಲ್ಲ ತುಂಬಿಸಿ ಇಟ್ಕೋತಾರೆ. ಅದು ಆವಾಗಿನ ಕಾಲದಿಂದನೂ ಸುಮಾರು ಇದ್ವಂತೆ ಮನೇಲಿ. ಸೊ ಅದನ್ನೆಲ್ಲ ನಮ್ಮ ಮದುವೆ ಟೈಮಲ್ಲಿ ಇದನ್ನೆಲ್ಲ ನೋಡಿದ್ರೆ, ಮನೆ ನೋಡಿದ್ರೆ ಹಿಂಗೈತೆ, ಇದೇನು ಹಿಂಗೆಲ್ಲ ಇಟ್ಕೊಂಡಿದ್ದಾರೆ ಅಂತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೈದ ಎಲ್ಲ ತೊಗೊಂಡೋಗಿ ಎಸ್ಬಿಟ್ಟಿದ್ದಾರೆ, ಏನೂ ಇಟ್ಟಿಲ್ಲ. ಸೊ ಅಂಥ ಹಳೆ ವಸ್ತುಗಳು ನಿಜವಾಗ್ಲೂ ನಾವು ಹುಡುಕಿದ್ರೂ ಸಿಗಲ್ಲ. ಇನ್ನು ಈ ರೂಮಲ್ಲೆಲ್ಲ ಪೂರ್ತಿ ಒಂಥರ ಸ್ಟೋರ್ ರೂಮ್ ಆಗಿಬಿಟ್ಟಿದೆ ಇಂದು ಅಂತಲೇ ಹೇಳ್ಬೋದು. ಇನ್ನು ರಾಗಿಗಳು ಅದು ಇದು ಆಳು ಮೂಳೆಲ್ಲ ಇಟ್ಕೊಂಡಿದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ನಾವು ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ದೀವಿ. ಆ ಕಡೆ ರೂಮಲ್ಲಿ ಏನು ಇಡೋದು ಬೇಡ ಅಂತ ಹೇಳ್ಬಿಟ್ಟು ಪಾತ್ರೆಗಳು ಅದು ಇದು ಎಲ್ಲ ಕಟ್ಬಿಟ್ಟು ಬೇಡದೇ ಇರೋದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ. ಹಬ್ಬಗಳಿಗೆ ಮಾತ್ರ ತೊಗೋತೀವಿ, ಅದು ಬಿಟ್ಟರೆ ಏನಿಲ್ಲ. ಇನ್ನು ದೇವ್ರ ಮನೆ ಮೇಲೂ ಕೂಡ ಈ ರೀತಿ ಜಾಗ ಮಾಡಿದ್ದಾರೆ, ಬಟ್ ದೇವ್ರ ಮನೆ ಮೇಲೆ ಭಾರ ಇಡಬಾರ್ದು. ಸೊ ಅದನ್ನು ಕೂಡ ಎತ್ತಿಸ್ಬಿಟ್ಟಿದ್ದೀನಿ ಎಲ್ಲನೂ. ಇನ್ನು ಅಡುಗೆ ಮನೆಗೆ ಇನ್ನು ರೈಟಿಗೆ ರೂಮ್ ಬರುತ್ತೆ, ಒಂದು ಲೆಫ್ಟಿಗೆ ಅಡುಗೆ ಮನೆ ಬರುತ್ತೆ. ಇನ್ನು ಲೆಫ್ಟಿಗೆ ಬಂದಿದ ತಕ್ಷಣವೇ ಈ ರೀತಿ ಇಲ್ಲಿ ಗ್ಯಾಸ್ ಇಟ್ಕೊಂಡು ಇಲ್ಲಿ ಅಡುಗೆ ಮಾಡೋದು. ಸಿಲಿಂಡ್ರ್ ಕೆಳಗಡೆ ಬರುತ್ತೆ. ಇದು ಕಲ್ಗಚ್ಚು ನೀರು ಅದು ಇದು ಹಸುಗೆ ಹಾಕೋದು ಎಮರ್ಜೆನ್ಸಿ. ಇಲ್ಲಿ ನಮ್ಮದು ಸಿಂಕಲ್ಲಿ ಕೊಳ ಇಲ್ಲ, ಏನಕ್ಕಂದರೆ ನಾವು ಮೇಲ್ಗಡೆ ಟ್ಯಾಂಕ್ ಎಲ್ಲ ಇಡಿಸಿಲ್ಲ. ಸೊ ಅದಕ್ಕೆ ಕೊಳ ಏನಿಲ್ಲ, ಹೊರಗಡೆ ಇದೆ, ಹೋಗಿ ಅಲ್ಲೇ ಹಿಡಿಯೋದು, ಅಲ್ಲೇ ಪಾತ್ರೆ ಬಟ್ಟೆ ಕುಡಿಯೋದಕ್ಕೂ ಕೂಡ ಹೊರಗಡೆಯಿಂದನೇ ನೀರೆಲ್ಲ ಹಿಡ್ಕೊಂಡು ಬರ್ತೀವಿ. ಇನ್ನು ಹಸೆಕಲ್ಲು, ಒಳಕಲ್ಲು, ಒಲೆ ಎಷ್ಟೇ ಮನೆ ಅಂದವಾಗಿ ಚಂದವಾಗಿ ಕಟ್ಟಿದ್ರೂ ಅದು ಇಲ್ಲ ಅಂದರೆ ಮನೆ ಲುಕ್ಕೇ ಇರಲ್ಲ ಅಂತ ಹೇಳ್ಬೋದು. ಇನ್ನು ಅಡುಗೆ ಮನೆ ಸೆಲ್ಫ್ ಮೇಲೆ ನಾವೇನಂದರೆ ಏನು ಇಟ್ಕೊಂಡಿಲ್ಲ. ಈ ತಟ್ಟೆ ಸ್ಟ್ಯಾಂಡ್ ಕೂಡ ನಾನೇ ತೊಗೊಂಡೋಗಿ ಕೊಟ್ಟಿದ್ದೆ. ಎಲ್ಲಿ ಬೇಕಲ್ಲಿ ಪಾತ್ರೆಗಳು ಇಟ್ಕೊಂಡು, ಎಲ್ಲಿ ಬೇಕಲ್ಲ ಅಂದರೆ ಎಸಿತಿದ್ರು ನಮ್ಮ ಅತ್ತೆ. ಡೈಲಿ ಯೂಸ್ಗೆ ಸ್ವಲ್ಪ ಪಾತ್ರೆಗಳು ಕೆಳಗಡೆ ಇದ್ವು. ಸೊ ಅದಕ್ಕೆ ತಟ್ಟೆ ಸ್ಟ್ಯಾಂಡ್ ತೊಗೊಂಡೋಗಿ ಕೊಟ್ಟೆ. ಇವಾಗ ಅದನ್ನು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಸೊ ಇನ್ನು ಕೆಳಗಡೆ ಕುಡಿಯೋದಕ್ಕೆ 2 ಬಿನ್ಗೆ ಇಟ್ಕೊಂಡಿದ್ದಾರೆ ಅಷ್ಟೇ, ಒಂದು ಗುಂಡಿ ಒಂದು ಬಿನ್ಗೆ. ಡೈಲಿ ನೀರು ಬರ್ತಾನೆ ಇರುತ್ತೆ, ಬೆಳಗ್ಗೆ ಸಂಜೆ 2 ಟೈಮ್ ಬರುತ್ತೆ ಡೈಲಿ. ಸೊ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು. ಸೊ ಗೋಧಿ ಅಂದರೆ ಜಾಸ್ತಿ ಚಪಾತಿ ಎಲ್ಲ ಮಾಡಲ್ಲ, ಅಕ್ಕಿ, ರಾಗಿ ಹಿಟ್ಟು ಮತ್ತು ಗ್ರಾಸರೀಸ್ ಎಲ್ಲ ಅಲ್ಲಿ ಸೆಲ್ಫ್ ಮೇಲೆ ಇಟ್ಕೊಂಡಿದ್ದಾರೆ. ಇನ್ನು ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಈ ರೀತಿ ಇದೆ ಎಲ್ಲ. ಇನ್ನು ಫ್ಯಾಮಿಲಿ ಫೋಟೋಸ್ ಅದು ಇದು ಎಲ್ಲ ಇಲ್ಲ. ಇನ್ನು ಫಿಶ್ ಟ್ಯಾಂಕ್ ಅಂತೂ ಮೇಲ್ಗಡೆ ಮೆಟ್ಲಿದೆಯಲ್ಲ ಅದ್ರ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಜಾಗ ಅದು ಸ್ವಲ್ಪ ಫ್ರೀ ಇತ್ತು, ಆ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಟ್ಟೆ. ಇನ್ನು ಮೇಲಂತೂ ಅಟ್ಟದ ಮೇಲಂತೂ ಎಷ್ಟು ಗಲೀಜಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಅಟ್ಟದ ಮೇಲೆ ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅಷ್ಟಂದ್ರೆ ಅಷ್ಟು ತೊಗೊಂಡೋಗಿ ಕಸಿನ ತೊಟ್ಟಿ ಥರ ಮಾಡಿಟ್ಟಿದ್ದಾರೆ. ನಿಜವಾಗ್ಲೂ ಮನೆ ಇಷ್ಟು ಚೆನ್ನಾಗಿದೆ, ಇಟ್ಕೊಳ್ಳೋರು ನೀಟಾಗಿಲ್ಲ. ಸೊ ನಾವಂತೂ ಅಪರೂಪಕ್ಕೆ ಹೋಗೋರು ಎಲ್ಲ ಕಿತ್ತಾಕ್ಬಿಟ್ಟು ಒಂದೇ ಸಲ ನಾವು ಮಾಡ್ತೀವಿ ಅಂತ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಇದೆ ನಿಜವಾಗ್ಲೂ. ಇನ್ನು ಮನೆಯಿಂದ ಈ ಕಡೆ ಒಂದು ಗೇಟ್ ಇದೆ, ಆ ಕಡೆ ಒಂದು ಗೇಟ್ ಇದೆ. ಒಟ್ಟು ಕಾಂಪೌಂಡಲ್ಲಿ 3 ಗೇಟ್ ಇದೆ ಅಂತಲೇ ಹೇಳ್ಬಿಡು. ಇನ್ನು ಈ ಕಡೆ ರೈಟ್ ಸೈಡ್ ಗೇಟಿಗೆ ಬಂದರೆ ಈ ರೀತಿಯಾಗಿ ಫುಲ್ಲು ಇಲ್ಲೂ ಕೂಡ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಇಲ್ಲಿ ಬಂದು ಬೆಳಿಗ್ಗೆ ಹೊತ್ತು ಕುರಿಗಳನ್ನೆಲ್ಲ ಕೂಡಾಕ್ತಾರೆ. ಏನಕ್ಕಂದರೆ ಬೆಳಿಗ್ಗೆ ಹೊತ್ತು ಸುಮಾರು ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 4 ಗಂಟೆ 5 ಗಂಟೆಗೆ ಎದ್ದೇಳ್ತಾರೆ ಬೆಳಿಗ್ಗೆ ಹೊತ್ತು. ಸೊ ಅಷ್ಟೊತ್ತಲ್ಲಿ ಎದ್ಬಿಟ್ಟು ಕುರಿಗಳನ್ನೆಲ್ಲ ಹೊರಗಡೆ ಬಿಡ್ತು ಅಂತ ಅಂದರೆ ಹೊರಗಡೆ ಇರ್ತವೆ. ಸುಮಾರು ಬಿಸಿಲು ಟೈಮಲ್ಲಿ ಲೇಟಾಗಿ ಬೇಗ ಹೋಗ್ತಿದ್ರು. ಸೊ ಇವಾಗ ಲೇಟಾಗಿ ಹೋಗ್ತಾರೆ ಕುರಿಗೆ. 12 ಗಂಟೆ, ಮಳೆ ಸ್ಟಾರ್ಟ್ ಆಗಿದೆ ಅಲ್ಲ ಆಲ್ರೆಡಿ. ಸೊ ಇವಾಗ 12 ಗಂಟೆ 12:30 ಹಂಗೆ ಹೋಗ್ತಾರೆ ಕುರಿಗೆ ಈ ಟೈಮಲ್ಲಿ. ಸೊ ಇನ್ನು ಆವಾಗ ಒಂದು 12 ಗಂಟೆ ಹಂಗೆ ಬಿಟ್ಟರೆ ಕುರಿನ ಒಂದು 5-6 ಗಂಟೆ ತನಕ ಮೇಯಿಸ್ಕೊಂಡು ಮನೆಗೆ ಬರ್ತಾರೆ. ಸೊ ಅಲ್ಲಿ ತನಕ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಕುರಿಗಳನ್ನೆಲ್ಲ ಆಚೆಗೆ ಹುಡಿದ್ರೆ ಅದು ಇರೋದಕ್ಕೆ ಜಾಗ ಬೇಕಲ್ಲ ನೆನೆದಂಗೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿರೋದು. ಇನ್ನು ಕೋಳಿಗಳೆಲ್ಲ ಇಲ್ಲಿ ಜಾಗ ಇದೆ, ಅದಕ್ಕೂ ಕೂಡ ಒಂದು ಕಾಂಪೌಂಡ್ ಥರ ಕಟ್ಬಿಟ್ಟು ಅಲ್ಲೂ ಸ್ವಲ್ಪ ಎಲ್ಲ ಗ್ರಿಲ್ ಹಾಕ್ಸಿ ಈ ಜಾಗನ ಕುರಿಗೆ ಅಂತ ಮಾಡಿಬಿಟ್ಟು ಇಲ್ಲೂ ಗ್ರಿಲ್ ಹಾಕ್ಸಿ ಈ ಥರ 2 ಸ್ಟೆಪ್ಪಲ್ಲಿ ಕಾಂಪೌಂಡ್ ಹಾಕ್ಸಿದ್ದಾರೆ ನನ್ನ ಮೈದ. ಇನ್ನು ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣವೇ ಇನ್ನು ಮನೆ ಇಲ್ಲಿ ಪಕ್ಕದಲ್ಲೇ ಬಾತ್ರೂಮ್ ಇದೆ. ಸೊ ಅಲ್ಲಿಂದ ಮನೆ ಹಿಂದಕ್ಕೆ ಹೋಗೋದಕ್ಕೆ ಈ ಕಡೆಯಿಂದ ನಾವು ಹೋಗ್ತೀವಿ. ಇನ್ನು ಪಕ್ಕದಲ್ಲೂ ಕೂಡ ಇವಾಗ ಒಂದು ಮನೆ ಕಟ್ತಾ ಇದ್ದಾರೆ. ಸೊ ಇನ್ನು ಹಿಂಗಿಂದ ನಾವು ಹೋಗಬೇಕು ಮನೆ ಹಿಂದಕ್ಕೆ. ಹುಲ್ಲು ಮೆದೆ ಮತ್ತು ಗಿಡಗಳು ಎಲ್ಲ ಕೂಡ ಚೆನ್ನಾಗಿದೆ. ವಾತಾವರಣ ಒಂಥರ ಹಳ್ಳಿ ವಾತಾವರಣನೇ ಒಂಥರ ಚೆಂದ ಅಂತ ಹೇಳ್ಬೋದು. ಒಂದೊಂದು ಸಲ ನಮಗೂ ಮನಸ್ಸು ಅನಿಸ್ಬಿಡುತ್ತೆ ಹಳ್ಳಿ ವಾತಾವರಣನೇ ಚೆಂದ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಕೊಟ್ಟಿಗೆ ಒಳಗಡೆ ನೀವು ನೋಡಿಲ್ಲ ಅದನ್ನು, ಕೋಳಿಗಳನ್ನ ಎಷ್ಟು ಕೋಳಿಗಳಿದ್ದಾವೆ ಅಂತ ಹೇಳಿದ್ರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಹೋಗ್ಬಿಟ್ಟಿದೆ.
ಸೊ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನಾಯಿದು ತುಂಬಾ ಪ್ರಾಬ್ಲಮ್ ಇದೆ, ಕೋಳಿಗಳನ್ನ ಬಿಡೋದೇ ಇಲ್ಲ. ಸೊ ಕೋಳಿಗಳನ್ನ ಹೊರಗಡೆ ಬಿಡ್ತಾರೆ ಅಂತಂದರೆ ಯಾರಾದ್ರು ಕಾಯ್ಕೊಂಡು ಒಬ್ರು ಇರಬೇಕು ಅಲ್ಲೇ ಹೊರಗಡೆ ಮೇಯ್ಬೇಕಾದ್ರೆ ಕೋಳಿಗಳು. ಇನ್ನು ಒಳಗಡೆನೇ ಕೂಡಾಕ್ತೀವಿ ಅಂದರೆ ಕೋಳಿಗಳು ನಿಜವಾಗ್ಲೂ ಬದುಕಲ್ಲ, ಸತ್ತೋಗ್ಬಿಡ್ತವೆ. ಹೊರಗಡೆ ಬಿಟ್ಟು ಹುಲ್ ಪಸರೆ ಮೇಲೆಲ್ಲ ಅದು ಇದು ತಿಂದು ಬೆಳಿಬೇಕು ಕೋಳಿಗಳು. ಬಟ್ ಹೊರಗಡೆ ಬಿಡೋದಕ್ಕೆ ಹೋದರೆ ಈ ನಾಯಿಗಳ ಕಾಟ ಅದು ಒಂದು. ಇನ್ನು ಮನೆ ಹಿಂದೆ ಇದು ಬ್ಯಾಕ್ ಸೈಡು ರೋಸು ಮತ್ತು ಕನಕಾಂಬರ ಗಿಡಗಳು, ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ನಮ್ಮ ಅತ್ತೆ ಹಾಕ್ಕೊಂಡಿದ್ರು. ಇನ್ನಿದೆಲ್ಲ ದನಿಗೆ ಹಾಕೋದಕ್ಕೆ ಹುಲ್ಲು. ಇದು ಹುಲ್ಲು ಮೆದೆ ಒಣಗಿರೋದು ಹುಲ್ಲು ಬರುತ್ತಲ್ಲ, ರಾಗಿ ಹುಲ್ಲು. ಸೊ ವರ್ಷಕ್ಕೊಂದ್ಸಲ ಮೆದೆ ಹಾಕೋದು ಇದನ್ನು. ಸೊ ಈ ಸಲ ಬೆಳೆದ್ರೆ ನೆಕ್ಸ್ಟು ಹಾಕ್ತಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಹುಲ್ ಮೆದೆ ಮತ್ತು ಇನ್ನೊಂದು ಮೆದೆ ಬರುತ್ತೆ. ಅಷ್ಟೊತ್ತಿಗೆ ಇದು ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಆ ರೀತಿಯಾಗಿ ಈಗ ಮಳೆ ಸ್ಟಾರ್ಟ್ ಆಗಿದೆ. ಒಂದು ಮಳೆ ಬಂದಿದ ತಕ್ಷಣವೇ ಅವ್ರಿಗೆ ನೆಲ ಚೆನ್ನಾಗಿ ತ್ಯಾವ ಆಗಬೇಕು. ಆ ಥರ ಆದಾಗ ರಾಗಿ ಬಿತ್ತನೆನ ಮಾಡ್ತಾರೆ. ಸೊ ಅದನ್ನೆಲ್ಲ ಬಿತ್ತಿ ಅದು ಇದು ಕೆಲಸಗಳಿರುತ್ತಲ್ಲ, ಸುಮಾರು ಒಂದು ಜನವರಿ ತನಕ ಟೈಮ್ ತೊಗೊಳುತ್ತೆ. ಜನವರಿ ಆದಮೇಲೆ ಅದೆಲ್ಲ ಕುಯ್ದು ಮೆದೆ ಹಾಕಿ ಆಮೇಲೆ ರಾಗಿ ಎಲ್ಲ ಬಡಿದು ರಾಗಿ ಮನೆಗೆ ತೊಗೊಂಬಂದು ಹುಲ್ಲು ತೊಗೊಂಡೋಗಿ ಮನೆ ಹಿಂದೆ ಮೆದೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋದು ಇಷ್ಟೇ, ಗೊತ್ತಿರೋಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಸೊ ಇನ್ನು ಇಲ್ಲಿ ಸೊಪ್ಪು ತಿನ್ನೋದಕ್ಕೆ ಕೀರೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾರೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಫೈನಲಿ ಮನೆ ಹಿಂದೆ ಬ್ಯಾಕ್ ಸೈಡ್ ಈ ರೀತಿಯಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ಈ ಜಾಗದಲ್ಲಿ ಎಷ್ಟು ಒಂಥರ ಮುಳ್ಳಿನ ತಂತಿ ಎಲ್ಲ ಹಾಕ್ಕೊಂಡು ಇಲ್ಲಿ ಹಿಂದೆ ಒಂದು ಬೋರ್ ತೆಗೆಸಿದ್ವಿ. ಮನೆ ಮುಂದೆ ಆ ಕಡೆ ಅಡಿಕೆ ಸಸಿ ಹತ್ರ ಒಂದು ಬೋರ್ ಇದೆ, ಇಲ್ಲೂ ಒಂದು ಬೋರ್ ಇದೆ. ಇಲ್ಲೂ ಕೂಡ ಏನು ನೀರು ನಿಂತಿಲ್ಲ, ಇಲ್ಲೂ ಬರ್ತಾ ಇದೆ ಸ್ವಲ್ಪ. ಇವಾಗ ತೆಗ್ದಿರೋದಂತೂ ಚೆನ್ನಾಗಿ ಬರ್ತಾ ಇದೆ ನೀರು ಅಂತಲೇ ಹೇಳ್ಬೋದು. ಇಲ್ಲಿ ಹಿಂದೆಗಡೆ ಎಲ್ಲ ಮುಳ್ಳಿನ ತಂತಿ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನಮಗೆ ಮನೆಗೆ ಬೇಕಾಗಿರೋ ನಿಜವಾಗ್ಲೂ ಆರ್ಗ್ಯಾನಿಕ್ ತರಕಾರಿಗಳನ್ನೇ ನಾವು ಬೆಳೆದು ಎಲ್ಲ ಇಟ್ಕೋಬೋದು. ಮನೆಗೆ ಏನೇನು ಬೇಕೋ ಆ ತರಕಾರಿಗಳನ್ನ ಬೀಜ ಎಲ್ಲ ಬಿತ್ತನೆ ಮಾಡಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹಂದಿಗಳ ಪ್ರಾಬ್ಲಮ್ಮು, ನಾಯಿಗಳ ಪ್ರಾಬ್ಲಮ್ಮು, ಅದೆಲ್ಲ ಅಲ್ಲದೆ ಕುರಿ ಪ್ರಾಬ್ಲಮ್ಮು. ಎಲ್ಲರೂ ಮನೇಲೂ ಕುರಿ ಇದ್ದೇ ಇರುತ್ತೆ ನಮ್ಮೂರಲ್ಲಿ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುರಿ ಮೇಯ್ಸೋದಕ್ಕೆ ಅಂತ ಬಿಟ್ಟಾಗ ಹಿಂಗೆ ಅಕ್ಕಪಕ್ಕದ ಹೊಲಗಳಿಗೆ ಹೋಗಿ ಮೇಯ್ದು ಬಿಡ್ತವೆ. ಸೊ ಅದನ್ನು ಅವರು ಕೂಡ ಕುರಿ ಮೇಯಿಸೋರು ಅಬ್ಸರ್ವ್ ಮಾಡಲ್ಲ, ನೋಡಲ್ಲ. ಸೊ ಇದೆಲ್ಲ ನಮ್ಮದೇ ಕೋಳಿ ಅಂತ ಹೇಳ್ಬೋದು. ಅದೊಂದು ಕಾರಣಕ್ಕೋಸ್ಕರ ಬೇಜಾರಾಗ್ಬಿಡುತ್ತೆ ಮನೆ ಹಿಂದೆ ಬೆಳೆಯೋದಕ್ಕೆ. ಸೊ ಅದು ಒಂದೇ ರೀಸನ್ನು, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತಲೇ ಹೇಳ್ಬೋದು. ಮುಳ್ತಂತಿಗಳನ್ನೆಲ್ಲ ಹಾಕ್ಕೊಂಡು ಸೇಫ್ಟಿ ಮಾಡ್ಕೊಂಡು ಬೆಳಿಬೋದು, ಬಟ್ ಬೆಳೆಯೋರು ಯಾರೂ ನಿಜವಾಗ್ಲೂ ಇಲ್ಲ. ನಮ್ಮ ಅತ್ತೆ ಅಂತೂ ಅಷ್ಟೊಂದು ತಲೆ ಎಲ್ಲ ಕೆಡಿಸ್ಕೊಳ್ಳಲ್ಲ ನಮ್ಮ ಥರ. ನಮಗೆ ಸಿಟಿ ಜನಗಳಿಗೆ ಅದ್ರ ಮೇಲೆಲ್ಲ ಕ್ರೇಜು ಆಸೆ ಇರುತ್ತೆ, ಬಟ್ ಅವರೆಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾಯಿ ಮನೆ ಮುಂದೆಲೇ ಎಂಟ್ರೆನ್ಸಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನಮ್ಮ ಊರಿನ ನಮ್ಮ ಗಂಡನ ಮನೆಯ ಹೋಮ್ ಟೂರ್ ಆಗಿತ್ತು. ಈ ಸುಮಾರು ದಿನದಿಂದ ಅನ್ಕೊತಾನೆ ಇದ್ದೆ, ಮಾಡೋಕ್ಕಾಗ್ತಾನೆ ಇಲ್ಲ. ಓಕೆ, ಫೈನಲಿ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಜವಾಗ್ಲೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮೆಲ್ಲರ ಹತ್ರನೂ ನಾನು ಬೇಡ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.